ನಮಸ್ತೆ, ನಿಮ್ಮ ಹೆಸರು ಹೇಳ? ನನ್ನ ಹೆಸರು ಡಿಂಡಿಮ ಶಂಕರ್. ಊರು? ಅಂಕನಹಳ್ಳಿ, ಸಾಲಿಗ್ರಾಮ ತಾಲೂಕು. ಈಗ ಎಷ್ಟು ತಿಂಗಳಾಯ್ತಣ್ಣ ಬಾಳೆ ಗಿಡ ಕೊಟ್ಟು ನಮ್ಮ ಕ್ಯಾರನಿಂದ ಬಾಳೆ ಗಿಡ ತಗೊಂಡಿದ್ರೆ? ಇನ್ನೊಂದು 10 ದಿನಕ್ಕೆ 4 ಮಂತ್ಸ್. 4 ಮಂತ್ಸು 10 ದಿನಕ್ಕೆ ಅಂದರೆ ಈಗ 3 ತಿಂಗಳ ಮೇಲೆ 20 ದಿನ. ಹೌದು. 12, 13, 14 ಎಲೆ ಇರ್ಬೇಕಣ್ಣ. ಇದಾವ ಲೆಕ್ಕ ಮಾಡಿ ಅಣ್ಣ ಸರಿ. 1, 2, 3, 4, 5, 2, 5, 7, 9, 13 ಎಲೆ ಸುಳಿ ಎಲೆ ಸ್ಟಾರ್ಟ್ ಆಯ್ತದೆ ಇದು. ಆಮೇಲೆ ಕೆಳಗಡೆ 3 ಎಲೆ ಒಣಗೋಗಿರ್ತಾವೆ, ಕಾಣಿಸೋದಿಲ್ಲ ಅವು. ಸೊ ಈಗ ಈ ಸೈಜ್ ಅಣ್ಣ 3ನೇ ತಿಂಗಳಿಗೆ ಸರಿ ಇದೆ. ಈಗ ಗೊಬ್ಬರ ಹಾಕಿರೋದ್ರಿಂದ ನೀರು ಇಲ್ಲೂ ಬಿಡ್ತಾ ಇದ್ದೀರಿ. ನೆಕ್ಸ್ಟಿಂದ ಅಣ್ಣ ಇವೆರಡು ಸಾಲು ಮಧ್ಯದಲ್ಲಿ ಇಲ್ಲೂ ಬಿಡ್ಬೇಕು ನೀರು. ಇದೊಂದು ವೈರ್ ಎತ್ಕೊಳ್ಳಿ ಅಣ್ಣ, ಇದು ಮಾಡಿಬಿಡೋಣ. ಇದೊಂದು ಚೂರ ಎಲ್ಲಿಗೆ ಅಂತ ತೋರಿಸ್ಬಿಡ್ತೀನಿ. ಓ ಮತ್ತೆ ಸೆಂಟ್ರಿಗೆ ಹಾಕ್ತೀರಾ? ಹಾಂ. ಈ ಎಲೆ ಮೇಲೆಗಡೆ ಅಲ್ಲಿ ಬರ್ಬರ ಇದೆ ನೋಡಿ, ಇದು ನನಗೆ ಬೇರು ಬೆಳವಣಿಗೆ ಆಗಲಿಕ್ಕೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಬೂದಿನ ಇನ್ನೂ ಕೊಡಿ ಅಂತ ಕೇಳ್ತಾ ಇದೆ ಅಣ್ಣ. ಮತ್ತು ನೀವು ಎಸ್ ಎಸ್ ಪಿ ಬೇಡ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. SSP ಏನು ಮಾಡಿದ್ದೀನಿ ಗೊತ್ತಾ? ಅಮೋನಿಯಂ ಸಲ್ಫೇಟು, ಯೂರಿಯಾ, ಬೂದಿ ಪೊಟ್ಯಾಶ್ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ. SSP ಕೊಡಿ ಅಂತ ಅದು ಕೇಳ್ತಾ ಐತೆ. ಆ ಬರೇ ಬಂದರೆ SSP ಬೂದಿ ಕೊಡಿ ಅಂತ. ಪೊಟ್ಯಾಶ್ ಕೊಟ್ಟರೆ ರೋಗ ನಿರೋಧಕ ಶಕ್ತಿ ಇದೆ, ಏನು ಸಮಸ್ಯೆ ಏನಿಲ್ಲ. ಬನ್ನಿ ಇನ್ನೊಂದೆರಡು ಗಿಡ ನೋಡೋಣ. ಮೆಗ್ನೀಷಿಯಂ ಸಲ್ಫೇಟು ಮೆಗ್ನೀಷಿಯಂ ಕೊಡೋ ಅಂಥದ್ದು ಎಕ್ಸ್ಟ್ರಾ. ನೋಡಿ ಈ ಎಲೆ ಮಾಡಿಸಿ, ಇದು ನೋಡಿ ತುಂಬ ಬೂದಿ ಕೇಳ್ತದೆ. ಈ ಥರ ನೋಡ್ಕೋಬೇಕು. ಈ ಕಲರ್ ಬಂತು ಅಂದರೆ ಸಿಂಗಲ್ ಸೂಪರ್ ಫಾಸ್ಫೇಟ್ನ ನಾವು ಕೊಡಲೇಬೇಕು ಅಂತ. ಸಾಕು. VR ಆರ್ಗ್ಯಾನಿಕ್ ನರ್ಸರಿ, KR ನಗರ, 9902038931 ಅಣ್ಣವ್ರ ತೋಟ ವಿಸಿಟ್ ಮಾಡ್ತಾ ಇದ್ದೀವಿ. ನೋಡಿ, ಇದು ಬೂದಿನ ಜಾಸ್ತಿ ಕೇಳ್ತದೋ, ಶೀತ ಜಾಸ್ತಿ ಆಗಿದೆ. ಬುಡದಲ್ಲಿ ಶೀತ ಜಾಸ್ತಿ ಮಾಡಬಾರ್ದು, ದೂರ ಕೊಡಬೇಕು ಅಂತ. ಆಮೇಲೆ ಇದು ಗರಿ ಒಣಗ್ತಾ ಇದ್ದೀರಣ್ಣ. ಆ ಒಂದು ಭಾಗಕ್ಕೆ ನೀರು ಆಯ್ತದೆ, ಈ ಭಾಗಕ್ಕೆ ನೀರು ಆಯ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಈ ಭಾಗಕ್ಕೂ ನೀರು ಬೇಕು. ಅದಕ್ಕೆ ನಾವು ಸೆಂಟ್ರಿಂಗ್ ಮಾಡಿ ಅಂತ ಹೇಳಿದ್ದು. ಇದೇ ತಗದು ಗೊಬ್ಬರ ಕೊಟ್ಟಿದ್ದೀವಲ್ಲ, ಈ ಇಡಲಿ ಈ ನಾರದಲ್ಲಿ ಬೇರೆ ಆಯ್ತಣ್ಣ. ಈ ನಾರದಲ್ಲಿ ಅದಕ್ಕೆ ಅದಕ್ಕೆ ಹೇಳ್ಕೊಳ್ತೇವೆ ನಾವು. ನೋಡಿ, ಈ ಗಿಡಗಳ ಮೇಲೆ ಎದ್ದಿಲ್ದನೇ ಜಾಗಗಳಲ್ಲಿ ಶೀತ ಜಾಸ್ತಿಯಾಗಿ ಪಾಚಿ ಬರ್ತದೆ. ಫುಲ್ಲು ನೀರನ್ನ ಇದೊಂಚೂರು ಕಂಟ್ರೋಲ್ ಮಾಡಿ ಅಣ್ಣ. ಈಗಲೇ ನೀರು ಕಂಟ್ರೋಲ್ ಮಾಡ್ಬಿಟ್ರೆ ಮುಗಿದೈತೆ. ಈಗ ನೀರು ಕಂಟ್ರೋಲ್ ಮಾಡ್ಕೋಬೇಕು. 2 ಅಡಿ ದೂರದಲ್ಲಿ ತೇವಾಂಶ ಇದ್ರೆ ಏನೂ ಇಲ್ಲ. ಈ ಥರ ನೀರು ನಿಂತ್ಕೊಬಿಟ್ರೆ 24 ಅವರ್ಸು ಅಥವಾ ಒಂದು 2 ದಿನ ನಿಂತ್ಕೊಂಡ್ರೆ ಬೇರೆ ಕೊಳ್ತೋಗ್ಬಿಡ್ತವೆ. ನೀರು ಮಿತವಾಗಿರಬೇಕು, ದೂರಕ್ಕಿರಬೇಕು, ತುಂಬ ಬುಡು ಕೊಡಬಾರ್ದು. ಇದು ಅಣ್ಣ ಇಲ್ಲಿ ಬನ್ನಿ, ಇಲ್ಲಿ ಒಂದು ಕಂಬ ಎಲೆ ಹೊಡಿದೈತೆ ನೋಡಿ. ಅದು ಕಂಬ ದಪ್ಪಾಗ ಕೊಡಿತಾರದು. ಇದು ಯಾವುದು ರೋಗ ಏನಲ್ಲ. ಈ ನೀರು ಹನಿ ಏನು ಹನಿತಾ ಇದೆ ಪರ್ಮನೆಂಟಾಗಿ ಹಂಗೆ ಅಂತಾರೆ, ಅಲ್ಲಿ ಕೊಳೆಯೋ ರೋಗ ಸ್ಟಾರ್ಟ್ ಆಗುತ್ತೆ, ಪನಾಮ ರೋಗ ಬರುತ್ತೆ. ಸೊ ಅದಕ್ಕೆ ಈ ಥರ ಬುಡಕ್ಕೆ ನೀರು ಕೊಡಬಾರ್ದು, ದೂರು ಕೊಡಿ ಅಂತ. ಗಿಡ ತಗೊಂಡಿದ್ದಾರಾ? ಪ್ರಕಾಶ್ ಅಂತನಾ? ಒನ್ ಪ್ರಕಾಶು, ಗೊತ್ತಾಯ್ತು. ಅಣ್ಣ ಇದಕ್ಕೆ ನೀರು ಬೇಕೇ ಬೇಕು. ಫುಲ್ಲು ಈ ಥರ ಬಾಡಿಸಿ ಕೊಡೋದ್ರಿಂದ ಏನು ತೊಂದರೆ ಇಲ್ಲ. ಬಟ್ ಸೆಂಟ್ರ್ ಕೊಡಿ ಅಷ್ಟೇ ನೀರನ್ನ. ಫಸ್ಟು ಮಧ್ಯಕ್ಕೆ ಬಿಟ್ಬಿಡಿ. ಗೊಬ್ಬರ ಎಲ್ಲ ಹಾಕಿದ್ರೆ ಇಲ್ಲಿ ಕಾಣಿಸ್ತಾ ಇದೆ. ಇನ್ನೂ ದೂರಕ್ಕೆ ಹಾಕ್ಸ್ಬೇಕಿತ್ತಣ್ಣ. ಹಾಂ, ಇಲ್ಲಿ ಕಾಣ್ತದಲ್ಲ ಮಾರ್ಕು. ಇಲ್ಲ ಇಲ್ಲಿ ಆಯ್ತಲ್ಲ ಮಾರ್ಕು. ಇಲ್ಲೆಲ್ಲ ಗೊಬ್ಬರ ಬಿದ್ದೈತೆ ನೋಡಿದೆ. ಅಣ್ಣ ಇದೆಲ್ಲ ಇದು ಕಳೆನಾಶಕ ಡ್ಯಾಮೇಜು. ಕಳೆನಾಶಕ ಹೊಡೆದಾಗ ಹಿಂಗಾಗಿರೋದು. ಅದಕ್ಕೆ ಕಳೆನಾಶಕ ಜಾಸ್ತಿ ಹೊಡ್ಸಲ್ಲ ನಾನು. ನೋಡಿ, ಕಳೆನಾಶಕ ಹೊಡೆದ್ಮೇಲೆ ಈ ಥರ ಆಗಿದೆ. ಇಲ್ಲಿ ಏನು ಮಾಡೋಕ್ಕಾಗಿಲ್ಲ, ಆಗದೆ. ಥ್ಯಾಂಕ್ ಯು. 9902038931 KR ನಗರ ಕರೆ ಮಾಡಿ.